ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಫೇಶಿಯಲ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಗೈಸ್, ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಫೇಶಿಯಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೇನ್ ಥಿಂಗ್ ಏನಪ್ಪ ಫೇಶಿಯಲ್ಗೆ ಬೇಕಾಗಿರೋದು ಅಂದರೆ, ಈ ಸಲ ನಾನು ಆಯುರ್ವೇದ ಬಂಜಾರಸ್ ಅವ್ರು ತೊಗೊಂಡಿದ್ದೀನಿ. ಬಂಜಾರಸ್ ಅವ್ರದ್ದು ಸ್ಕಿನ್ ಕೇರ್ ಪೌಡರ್ ಆರೆಂಜ್ ಪೀಲ್ ಇದನ್ನು ತೊಗೊಂಡಿದ್ದೀನಿ. ಬಂಜಾರಸ್ ನೋಡಿ ಕಾಣಿಸ್ತಿದೆ, ಆರೆಂಜ್ ಪೀಲ್ ಅಂತ ಕಾಣಿಸ್ತಿದೆ ಅಲ್ವಾ. ಆಲ್ಮೋಸ್ಟ್ ಈ ಥರ ಸೇಫ್ಟಿ ಪರ್ಪಸ್ ಇರುವಂಥದ್ದನ್ನೇ ಜಾಸ್ತಿ ನಾನು ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಸಲ ಆರೆಂಜ್ ಪೀಲು ಬಂಜಾರಸ್ ಅವ್ರದ್ದು ಸ್ಕಿನ್ ಕೇರ್ ಪೌಡರ್ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಫೇಸ್ ಪ್ಯಾಕಿಗೆ ಲಾಸ್ಟ್ ಟೈಮ್ ಯೂಸ್ ಮಾಡುವಂಥದ್ದು. ಫಸ್ಟ್ ನಾವು ಏನೇ ಫೇಶಿಯಲ್ ಮಾಡ್ತಿದ್ವಿ ಅಂದರೂ ಮೊದಲು ನಾವು ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟಿನೆಸ್ ಎಲ್ಲ ಹೋಗಬೇಕು ಅನ್ನೋದಾದರೆ ಫಸ್ಟ್ ನಾವು ಏನು ಮಾಡಬೇಕು, ಫೇಸ್ ವಾಶ್ ಮಾಡ್ಕೋಬೇಕು, ಅದಾದಮೇಲೆ ಕ್ಲೆನ್ಸಿಂಗ್ ಮಾಡ್ಕೋಬೇಕು, ಅದಾದಮೇಲೆ ಸ್ಕ್ರಬ್ಬಿಂಗ್, ಅದಾದಮೇಲೆ ಫೇಸ್ ಪ್ಯಾಕ್. ಇದಿಷ್ಟು 4 ಟೈಪ್ ಏನಿರುತ್ತಲ್ಲ ರುಟೀನು, ಅದನ್ನು ಫಾಲೋ ಮಾಡಿ ಆದಮೇಲೆ ನಾವು ಇದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡುವಂಥದ್ದು. ಓಕೆನಾ? ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆನಾ? ಗೈಸ್, ಇವಾಗ ಫೇಸ್ ವಾಶ್ ಮಾಡಿದ್ದಾಯಿತು. ಆಲ್ಮೋಸ್ಟ್ ನೋಡಿ, ಮೊದಲೇ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಎಷ್ಟು ಚೇಂಜಸ್ ಅನಿಸ್ತಿದೆ ಅಲ್ವಾ. ಹಾಗಾಗಿ ನಾವು ಏನೇ ಫೇಸ್ ಪ್ಯಾಕ್ ಹಾಕೋತಿದ್ದೀವಿ ಅಂದರೂ ಫಸ್ಟ್ ನಾವು ಫೇಸ್ ವಾಶ್ನ ಮಾಡ್ಕೋಬೇಕು. ಅದಾದಮೇಲೆ ನಾವು ಯಾವುದೇ ಫೇಸ್ ಪ್ಯಾಕು ಏನಾದರೂ ಅಥವಾ ಸ್ಕ್ರಬ್ಬಿಂಗು ಅಥವಾ ಕ್ಲೆನ್ಸಿಂಗ್ ಏನೇ ಮಾಡ್ತಿದ್ದೀರಾ ಅಂದರೆ ಫಸ್ಟು ಫೇಸ್ ವಾಶ್ ಮಾಡಿ, ಆಮೇಲೆ ನೀವು ಕ್ಲೆನ್ಸರ್ ಆದರೂ ಮಾಡಿ ಅಥವಾ ಸ್ಕ್ರಬ್ ಆದರೂ ಮಾಡಿ ಅಥವಾ ಫೇಸ್ ಪ್ಯಾಕ್ ಆದರೂ ಹಾಕ್ಕೊಳ್ಳಿ. ಓಕೆನಾ? ಫಸ್ಟು ನಿಮ್ಮ ಫೇಸಲ್ಲಿರುವಂಥ ಡರ್ಟಿನೆಸ್ ಎಲ್ಲ ಹೋಗಬೇಕು. ಈ ಥರ ಸ್ಮೂತಾಗಿರುವಂಥ ನ್ಯಾಪ್ಕಿನ್ಸ್ ಯೂಸ್ ಮಾಡಿ ಅಥವಾ ಟವಲ್ಸ್ ಆಗಿರ್ಬೋದು. ಓಕೆನಾ? ನೋಡಿ, ಅವಾಗ ಇದ್ದಿದ್ದಕ್ಕೂ ಫೇಸ್ ಇವಾಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಅವಾಗ ಒಂಥರ ಎಣ್ಣೆ ಜಿಡ್ ಅನ್ನಿಸ್ತಾ ಇತ್ತು. ಇವಾಗ ಫೇಸಲ್ಲಿ ಆ ಥರ ಎಣ್ಣೆ ಜಿಡ್ಡಾಗಲಿ ಅಥವಾ ಯಾವುದೇ ರೀತಿ ಏನದು ಡರ್ಟಿನೆಸ್ ಆಗಲಿ ಯಾವುದೂ ಇಲ್ಲ, ಕ್ಲೀನ್ ಆಗಿದೆ ನೋಡಿ ಅವಾಗಿಗೂ ಇವಾಗಿಗೂ ಅಲ್ವಾ. ಸ್ವಲ್ಪ ನಂದು ಆಯಿಲ್ ಫೇಸ್ ಆಗಿದೆ, ಸೊ ಹಾಗಾಗಿ ನನಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಇದು ಜಾಸ್ತಿ ಆಗಿತ್ತು, ಇವಾಗ ಒಂಚೂರು ಹೋಗ್ತಾ ಇದೆ. ಅಟ್ಲೀಸ್ಟ್ ನಾವು ಫೇಸ್ ಪ್ಯಾಕ್ನ ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡಬೇಕು. ಬಟ್ ಕೆಲವು ಸಲ ನಾವು ಯೂಸ್ ಮಾಡ್ತೀರಲ್ಲ, ಹಾಗಾಗಿ ನಮ್ಮ ಸ್ಕಿನ್ ಒಂಥರ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನಾನು ಕೆಲವು ಟೈಮ್ ಮಾಡ್ತೀನಿ, ಕೆಲವು ಟೈಮ್ ಮಾಡಲ್ಲ. ನನ್ನಂತರ ತುಂಬ ಜನ ಇರ್ತಾರೆ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಬ್ ಅಲ್ಲ, ಕ್ಲೆನ್ಸಿಂಗ್ ಮಾಡೋದಕ್ಕೆ ನಾನು ತೊಗೊಂಡಿದ್ದೀನಿ ಸೆಟಾಫಿಲ್ ಅವ್ರದ್ದು. ಇದೇನು ಸ್ಪಾನ್ಸರ್ ಏನಲ್ಲ, ಜಸ್ಟ್ ಹೇಳ್ತಿದ್ದೀನಿ. ನಾನು ಇದನ್ನು ಯೂಸ್ ಮಾಡ್ತೀನಿ ಎಲ್ಲ ಯಾವಾಗಲೂ. ಸೊ ಹಾಗಾಗಿ ನಾನು ಈ ಒಂದು ಸೆಟಾಫಿಲ್ ಕ್ಲೆನ್ಸಿಂಗ್ ತೊಗೊಂಡಿದ್ದೀನಿ, ಕ್ಲೆನ್ಸರ. ಓಕೆನಾ? ಇದು ಸೆನ್ಸಿಟಿವ್ ಸ್ಕಿನ್ಗೂ ಬರುತ್ತೆ. ಹಾಗಾಗಿ ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನು, ಹಾಗಾಗಿ ನಾನು ತೊದಲಿಸ್ತಿದ್ದೀನಿ. ಮೊಸರು ತುಂಬ ತಿಂತೀನಿ, ಅದಕ್ಕೆ. ಇದರಲ್ಲಿ ಹೈಡ್ರೇಟಿಂಗು, ಗ್ಲಿಸರಿನು, ಎಸೆನ್ಷಿಯಲ್ ವಿಟಮಿನ್ B3 ಆ್ಯಂಡ್ ಪ್ರೋ ವಿಟಮಿನ್ B5 ಅಂತ ಇದೆ. ಇದು 125 ml ಇಂದು ನಾನು ತೊಗೊಂಡಿರೋದು, ಕಾಣಿಸ್ತಿದೆ ನೋಡಿ. ಓಕೆನಾ? ಇದು ಹೈಡ್ರೇಟ್ಸ್ ಆ್ಯಸ್ ಅ ಕ್ಲೆನ್ಸರ್ಸ್, ಸ್ಮೂತ್ ಆ್ಯಂಡ್ ಹೆಲ್ಪ್ಸ್ ರಿಪ್ಲಿನಿಶ್ ಸ್ಕಿನ್ಸ್ ಮಾಯ್ಶ್ಚರೈಸಿಂಗ್ ಮಾಡುತ್ತಂತೆ. ಇದು ಡರ್ಮಟೋಲಜಿಸ್ಟ್ ರೆಕಮೆಂಡೆಡ್ ಆಲ್ಸೋ ಫಾರ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಇದು ತುಂಬ ಬೆನಿಫಿಟ್ ಇದೆ ಅಂತೆ. ಹಾಗೆ ಡ್ರೈ ಸ್ಕಿನ್ನು ಅಥವಾ ನಾರ್ಮಲ್ ಸ್ಕಿನ್ನು ಅಥವಾ ಸೆನ್ಸಿಟಿವ್ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಗೈಸ್, ಹೇಳ್ಬೇಕಂದ್ರೆ ಇದು 400 ರೂಪೀಸು. ಬಟ್ ನಾನು ತೊಗೊಂಡು ಈಗಲೇ ತುಂಬ ದಿನ ಆಯಿತು. ಅಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಇದೇನಿಲ್ಲ ಅಂದರೂ 1 ಇಯರ್ ಅಂತೂ ಆಗುತ್ತೆ. ಸೊ ಸ್ವಲ್ಪ ಕ್ಲೆನ್ಸಿಂಗ್ ಅಂದರೆ ಆಲ್ಮೋಸ್ಟ್ ಏನು ಜಾಸ್ತಿ ಬೇಕಾಗಲ್ಲ. ಸೊ ವೀಕ್ಲಿ ಒನ್ಸ್ ಮಾಡೋದಕ್ಕೇನು ತೊಂದರೆ ಇಲ್ಲ ಅಲ್ವಾ. ಸೊ ಸ್ವಲ್ಪ ತೊಗೊಂಡ್ರೆ ಆಯಿತು. ಇವಾಗ ಬನ್ನಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಈಗ ಕ್ಲೆನ್ಸಿಂಗ್ ಮಾಡೋಕ್ಕೆ ನೋಡಿ ಇದಿಷ್ಟು ತೊಗೊಂಡಿದ್ದೀನಿ, ಕಾಣಿಸ್ತಿದೆ ಅಲ್ವಾ. ಇದಿಷ್ಟು ಆದರೆ ಸಾಕು. ಸ್ವಲ್ಪ 2 ಕೈಯಿಂದ ಈ ಥರ ಸ್ಕ್ರಬ್ಬಿಂಗ್ ಮಾಡೋಣ. ಕೆಲವರು ಕಣ್ಣು ಹತ್ರ ಮಾಡ್ಕೋಬಾರ್ದು ಅಂತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮದೆಲ್ಲ ಇಲ್ಲಿ ಬ್ಲ್ಯಾಕ್ ಇದೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಕಣ್ಣು ಅದನ್ನು ನಾನು ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ರೆಕ್ಟ್ಯಾಂಗ್ಯುಲರ್ ಸರ್ಕ್ಯುಲರ್ ಇದರಲ್ಲಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಈ ಥರ ಮಸಾಜ್ ಮಾಡ್ಕೋಬೇಕು ಕ್ಲೆನ್ಸರಿಂದ. ಓಕೆನಾ? ಇವಾಗ ಇದನ್ನ ವಾಶ್ ಮಾಡ್ಕೊಳ್ಳೋಣ. ಗೈಸ್, ಇದನ್ನು ಈಗ ಹೊಸ್ಕೋತಾ ಇದ್ದೀನಿ. ಟ್ಯಾಪ್ ಮಾಡಿ ಈ ಥರ ಹೊಸ್ಕೊಂಡ್ಬಿಟ್ರೆ ಆಯಿತು. ಬೇಬಿ ಏಸ್ ಇರುತ್ತಲ್ಲ ನೋಡಿ, ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಗೈಸ್. ಫೇಸ್ ವಾಶ್ ಮಾಡಿದ ಒಂಥರ, ಕ್ಲೆನ್ಸಿಂಗ್ ಮಾಡಿದ ಎಷ್ಟು ಒಂಥರ ಚೇಂಜಸ್ ಅನ್ನಿಸ್ತಿದೆ ಫೇಸಲ್ಲಿ ನೋಡಿ, ಕಾಣಿಸ್ತಿದೆ ಅಲ್ವಾ. ಯಾವುದೇ ರೀತಿ ನಾನು ಫಿಲ್ಟ್ರ್ ಹಾಕಿಲ್ಲ ಹೇಳಬೇಕಂದ್ರೆ.
ಈಗ ನಾನು ಸ್ಕ್ರಬ್ಬಿಂಗಿಗೆ ಆ್ಯಸ್ ಯೂಶುವಲ್ ತೊಗೊಂಡಿದ್ದೀನಿ ಪಾಂಡ್ಸ್ ಅವ್ರದ್ದು ಫೇಸ್ ಸ್ಕ್ರಬ್ಬಿಂಗ್ ತೊಗೊಂಡಿದ್ದೀನಿ. ಓಕೆನಾ, ಫೇಸ್ ಸ್ಕ್ರಬ್ ಇಷ್ಟ ಆದರೆ ಸಾಕು. ಈ ಥರ ಎರಡು ಕೈಯಿಂದ ಸ್ಕ್ರಬ್ಬರು ಆಲ್ಮೋಸ್ಟ್ ಕಣ್ಣತ್ರ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ಕಣ್ಣತ್ರ ಯೂಸ್ ಮಾಡ್ತಾ ಇಲ್ಲ. ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಒರೆಸ್ಕೊಂಡ್ರೂ ಸಾಕು, ಅಥವಾ ನೀವು ಈಗ ಟವಲ್ ಇರುತ್ತಲ್ಲ ಇದರಲ್ಲಿ ಒರೆಸ್ಕೊಂಡ್ರೂ ನಡೆಯುತ್ತೆ. ಬಟ್ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ನಾನು ಈ ಒಂದು ಏನದು ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ಬರ್ನ ವಾಶ್ ಮಾಡ್ಕೊಂಡಿದ್ದಾಯಿತು. ಗೈಸ್, ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಏನಪ್ಪ ಅಂದರೆ ಫೇಸ್ ಪ್ಯಾಕ್. ನೋಡಿ ಎಷ್ಟೊಂದು ಚೇಂಜಸ್ ಅನ್ನಿಸ್ತಿದೆ. ಫೇಸೆಲ್ಲ ಒಂಥರ ರೆಡ್ನೆಸ್ ಅನ್ನಿಸ್ತಿದೆ. ನೋಡಿ ಹೇಗಿದೆ. ಫಿಲ್ಟ್ರ್ ಹಾಕಿಲ್ಲ ನಾನು ಯಾವುದೇ ರೀತಿ. ನೋಡಿ ಈ ಥರ ಪಿಂಪಲ್ಸ್ ಎಲ್ಲ ಕಾಣಿಸ್ತಿದೆ ನಿಮಗೆ ಅಲ್ವಾ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಗೈಸ್ ಫೇಸ್ ಪ್ಯಾಕ್ ಮೇಯ್ನು. ಫೇಸ್ ಪ್ಯಾಕಿಗೆ ನಾನು ತೊಗೊಂಡಿದ್ದೀನಿ ಯಾವುದು ಅಂದರೆ ಬಂಜಾರಾಸ್ ಫೇಸ್ ಪ್ಯಾಕಿಗೆ ನಾವು ವಾಟರ್ ಅಂದರೆ ನೀರಾದರೂ ಹಾಕ್ಕೋಬೋದು, ಅಥವಾ ಇದು ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಆದರೂ ಹಾಕ್ಕೊಂಡು ಕಲಿಸ್ಕೊಂಡು ಅಪ್ಲೈ ಮಾಡ್ಬೋದು. ಡೈರೆಕ್ಟಾಗಿ ಗೈಸ್ ಇದನ್ನು ನೀವು ಫೇಸ್ ವಾಶ್ ಮಾಡಿ ರೋಸ್ ವಾಟರ್ ಹಾಕಿ ಇದನ್ನು ಕಲಿಸ್ಬಿಟ್ಟು ಡೈರೆಕ್ಟಾಗೂ ಅಪ್ಲೈ ಮಾಡ್ಬೋದು. ಬಟ್ ನಾನು ಸ್ಕ್ರಬ್ ಮಾಡಿರಲಿಲ್ಲ ಮತ್ತು ಕ್ಲೆನ್ಸಿಂಗು ಕೂಡ ಮಾಡಿರಲಿಲ್ಲ, ತುಂಬ ದಿನ ಆಯಿತು. ಸೊ ಹಾಗಾಗಿ ಕ್ಲೆನ್ಸರು ಮತ್ತು ಸ್ಕ್ರಬ್ಬಿಂಗ್ ಮಾಡಿ ನೆಕ್ಸ್ಟು ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಇರೋಂಥದ್ದು. ಈಗ ಬನ್ನಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ರೋಸ್ ವಾಟ್ರು ಮತ್ತು ಫೇಸ್ ಪೌಡ್ರು ಆರೆಂಜ್ ಪೀಲ್ ತೊಗೊಂಡಿದ್ದೀನಿ. ನೋಡಿ ಕಾಣಿಸ್ತಿದೆ ಆರೆಂಜ್ ಪೀಲು. ಓಕೆನಾ, ಇದನ್ನೀಗ ರೋಸ್ ವಾಟ್ರು ಮತ್ತು ಈ ಪೌಡರ್ ಹಾಕ್ಬಿಟ್ಟು ಕಲಿಸ್ಕೊತೀನಿ. ನೋಡಿ ಇವಾಗ ರೋಸ್ ವಾಟ್ರು ತೊಗೊಂಡಿದ್ದೀನಿ, ಕಾಣಿಸ್ತಿದೆ ಎಲ್ಲ ಚಿಕ್ಕದಿದು. ಬೇಗ ಖರ್ಚಾಗಲ್ಲ ಅಂತ ಹೇಳಿಬಿಟ್ಟು, ಅಂದರೆ ಬೇಗ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂದು ಇದನ್ನು ತೊಗೊಂಡಿದ್ದೀನಿ ಚಿಕ್ಕದಾಗಿರುವಂಥದ್ದು. ಇದ್ರ ಪ್ರೈಸ್ ಬಂದುಬಿಟ್ಟು 16 ರೂಪಾಯಿ. 16 ರೂಪಾಯಿಗೆ ರೋಸ್ ವಾಟ್ರು ಬರುತ್ತೆ. ಸೊ ಇದೊಂದು ಚಿಕ್ಕ ತೊಗೊಂಡಿದ್ದೀನಿ. ಈಗ ಇದನ್ನು ಇದರಲ್ಲಿ ಹಾಕುತ್ತಾ ಇದ್ದೀನಿ. ನೋಡಿ ಕಾಣಿಸ್ತಲ್ಲ, ಇದಿಷ್ಟ ಆದರೆ ಸಾಕು. ನೋಡಿ ತೊಗೊಂಡಿದ್ದೀನಿ. ರೋಸ್ ವಾಟ್ರ್ ಘಮ ಅಂತಿದೆ. ನೆಕ್ಸ್ಟ್ ಈಗ ಇದು ತೊಗೊಂಡಿದ್ದಾಯಿತು, ಕಾಣಿಸ್ತಿದೆ ಅನ್ಕೋತೀನಿ. ರೋಸ್ ವಾಟ್ರ್ ಇದು. ಗೈಸ್ ಇದರಲ್ಲಿ ನೋಡಿ, ಇದರಲ್ಲಿ ಈ ಥರ ಪ್ಯಾಕೆಟ್ಸ್ ಬರುತ್ತೆ. ಓಕೆನಾ, ಇದರಲ್ಲಿ ಟೋಟಲಾಗಿ 1 2 3 4 5 ಪ್ಯಾಕೆಟ್ಸ್ ಇದೆ ಇದರಲ್ಲಿ. ಕಾಣಿಸ್ತಿದೆ ಅಲ್ವಾ. ನೋಡಿ ಈ ಕಡೆ 2 ಈ ಕಡೆ 2 ಮಧ್ಯ ಒಂದು 5 ಪ್ಯಾಕೆಟ್ಸ್ ಇರುತ್ತೆ. ನಿಮಗೆ ತುಂಬ ದಿನ ಯೂಸ್ ಆಗುತ್ತೆ ಹೇಳಬೇಕಂದ್ರೆ. ವೀಕ್ಲಿ ಒನ್ಸ್ ಮಾಡಿದ್ರು ಆರಾಮ್ಸೆ 1.5 ಮಂತ್ ಅಂತೂ ಆಗುತ್ತೆ. ಬನ್ನಿ ಇವಾಗ ಇದನ್ನು ಹಚ್ಕೊಳ್ಳೋಣ. ಈಗ ನಾನು ಒಂದು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೆಲವ್ರದ್ದು ದೊಡ್ಡ ಫೇಸ್ ಇರುತ್ತೆ, ಅಗ್ಲ ಫೇಸ್ ಇರುತ್ತಲ್ಲ, ಅಂಥವ್ರಿಗೆ ತುಂಬ ಬೇಕಾಗುತ್ತೆ. ಸೊ ಹಾಗಾಗಿ ದೊಡ್ಡದು ಪ್ಯಾಕೆಟ್ ಕೊಟ್ಟಿದ್ದಾರೆ. ನಮ್ಮದು ದೊಡ್ಡ ಫೇಸ್ ಅಲ್ಲ, ಚಿಕ್ಕ ಫೇಸು. ಸೊ ಹಾಗಾಗಿ ಈ ಥರ ಇಷ್ಟು ದೊಡ್ಡ ಪ್ಯಾಕಲ್ಲಿ ಮಾಡಿದ್ದಾರೆ. ಕೆಲವ್ರದೆಲ್ಲ ದೊಡ್ಡ ಮುಖ ಇರುತ್ತಲ್ಲ ಅಂಥವ್ರಿಗೆ ಅಂತೇಳಿ ಆಗೋದಿಲ್ಲ, ಕಡಿಮೆ ಬರುತ್ತೆ, ಶಾರ್ಟೇಜ್ ಆಗುತ್ತೆ ಅಂತೇಳಿ ಸ್ವಲ್ಪ ದೊಡ್ಡ ಪ್ಯಾಕಲ್ಲೇ ಇದೆ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಹಾಕ್ಕೊತೀನಿ. ನೋಡಿ ಏನು ನಾನು ಯೂಸ್ ಮಾಡಿಲ್ಲ ಇದರಲ್ಲಿ, ರೋಸ್ ವಾಟ್ರ್ ಮಾತ್ರ. ಸ್ವಲ್ಪ ಡೌನ್ ಮಾಡ್ತೀನಿ, ಹಾಗಾದರೆ ಕಾಣುತ್ತೆ. ನೋಡಿ ಕಾಣಿಸ್ತಿದೆ ಅಲ್ವಾ, ಏನೂ ಹಾಕಿಲ್ಲ. ಈಗ ಈ ಒಂದು ಫೇಸ್ ಪ್ಯಾಕ್ನ ಹಾಕೊಳ್ಳೋದು. ನನಗೆ ಇದು 2 ಟೈಮ್ಸ್ ಆಗುತ್ತೆ ಅನಿಸುತ್ತೆ. ಸೊ ಹಾಗಾಗಿ ನೋಡಿ, ನನಗೆ ಇಷ್ಟೊಂದೇನು ಬೇಡ, ನನ್ನದು ಚಿಕ್ಕ ಫೇಸ್ ಅಲ್ವಾ, ಅದಕ್ಕೋಸ್ಕರ ನನಗೆ ಚಿಕ್ಕದ ಸಾಕು. ಸೊ ಇದು ನೆಕ್ಸ್ಟ್ ಟೈಮ್ ಆಗುತ್ತೆ. ದೊಡ್ಡ ಫೇಸ್ ಇರೋರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ದೊಡ್ಡ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಅಂದರೆ ಒಬ್ರದ್ದು ಒಂದೊಂಥರ ಫೇಸ್ ಇರುತ್ತಲ್ವ, ಒಬ್ರದ್ದು ಉದಾ ಇರುತ್ತೆ, ಒಬ್ರದ್ದು ಹಗಲ ಇರುತ್ತೆ. ಈ ಥರ ನಾರ್ಮಲ್ ಅದು ಕಾಮನ್. ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಕೆಲವ್ರಿಗೆ ಆಗಲ್ಲ ಅಂತೇಳಿ ಈ ಥರ ಪ್ಯಾಕ್ ಮಾಡಿದ್ದಾರೆ. ಬಟ್ ನನಗೆ ಇದು 2 ಟೈಮ್ಸ್ ಆಗುತ್ತೆ, ಯಾಕಂದರೆ ನಂದು ಚಿಕ್ಕ ಫೇಸ್ ಇದೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀನಿ.
ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಇಟ್ಬಿಟ್ರೆ ಅಂದರೆ ಏರ್ ಹೋಗಬಾರ್ದು ಇದರಲ್ಲಿ. ಏರ್ ಹೋಯ್ತು ಅಂದರೆ ನೆಕ್ಸ್ಟ್ ನಮಗೆ ಅದರಲ್ಲಿರೋ ಟೆಂಪರ್ ಎಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಪ್ಯಾಕ್ ಒಳಗೆ ಇಡಬೇಕು. ಆವಾಗ ನಾವು ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದ್ರು ಯೂಸ್ ಆಗುತ್ತೆ. ಅಂದರೆ ಅದರಲ್ಲಿರೋ ಟೆಂಪರ್ ಹೋಗಿರೋದಿಲ್ಲ. ಕೆಲವರು ಏನು ಮಾಡ್ತಾರೆ ಅದನ್ನ ಹಾಗೆ ಓಪನ್ ಬಿಟ್ಬಿಡ್ತಾರೆ. ಆವಾಗ ಅದನ್ನು ಹಚ್ಕೊಂಡ್ರೂ ಉಪಯೋಗ ಇರೋಲ್ಲ. ಕಲಿಸ್ತಾ ಇದ್ದೀನಿ. ಕೆಲವರು ಬ್ರಷಸ್ ಯೂಸ್ ಮಾಡ್ತಾರೆ, ಫೇಸ್ ಪ್ಯಾಕ್ ಯೂಸ್ ಮಾಡ್ಬೇಕಾದ್ರೆ ಕೈಯೆಲ್ಲ ಹಚ್ಕೋಬೇಕಾಗುತ್ತೆ ಅಂತ. ನಾನು ಬಟ್ ಕೈಯಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಕೈಯಿಂದನೇ ಕಲಿಸ್ತಾ ಇದ್ದೀನಿ. ನೀವು ಸ್ಪೂನಲ್ಲಿ ಬೇಕಾದ್ರೂ ಕಲಿಸ್ಕೊಂಡು ಬ್ರಷಸ್ ಯೂಸ್ ಮಾಡಿ ಹಚ್ಕೋಬೋದು. ಬ್ರಷು ಬೆಸ್ಟ್ ಅಂತ ಕೆಲವರು ಹೇಳ್ತಾರೆ, ಬಟ್ ನನಗೇನು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಆ ಬ್ರಷಲ್ಲೇ ಎಲ್ಲ ಮೆಕೊಂಡು ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟು ಈ ಥರ ಕೈಯಿಂದನೇ ಕಲಿಸಿ ಹಚ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿ ಆಗಿದೆ. ಒಂಥರ ಗಂಧ ಅಂತೀವಲ್ಲ ಆ ಟೈಪ್ ಅನಿಸ್ತಾ ಇದೆ. ಸ್ಮೆಲ್ ಚೆನ್ನಾಗಿದೆ. ಮನೇಲಿರೋದನ್ನೇ ಯೂಸ್ ಮಾಡಿ ನಾನು ಆಲ್ಮೋಸ್ಟ್ ಈ ಥರ ಫೇಸ್ ಪ್ಯಾಕ್ ಮಾಡೋದು ಜಾಸ್ತಿ. ಈಗ ನೋಡಿ ಇದನ್ನು 20 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ಬಿಡಬೇಕು. ಆಮೇಲೆ ಹಚ್ಚಿದ ಮೇಲೆ ಜಾಸ್ತಿ ಮಾತಾಡಬಾರ್ದು. ಯಾವುದೇ ಫೇಸ್ ಪ್ಯಾಕ್ ಆದರೂ ಅಷ್ಟೇ ಅದೇನು ರಿಂಕಲ್ಸ್ ಬರುತ್ತೆ ಒಣಗಿದ ಮೇಲೆ. ಆ ಥರ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಸರಿ ಗೈಸ್, ಇದು ಒಣಗಿದ ಮೇಲೆ ಸಿಗ್ತೀನಿ. 20 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ಆಗಬೇಕಿದು ಒಣಗಕ್ಕೆ. ಆಮೇಲೆ ಸಿಗ್ತೀನಿ ಗೈಸ್. ಇದು ಇವಾಗ ಒಣಗಿದೆ ನೋಡಿ, ಕಾಣಿಸ್ತಿದೆ ಅಲ್ವಾ? ಈ ರೀತಿ ಒಂಥರ ರಿಂಕಲ್ಸ್ ಅಲ್ಲ, ಏನಂತಾರೆ ಕ್ರಾಕ್ ಥರ ಅನ್ನಿಸ್ತಾ ಇದೆ ನೋಡಿ. ಒಣಗಿದೆ ಇವಾಗ, ಇಲ್ಲಿ ಕೂಡ ಒಣಗಿದೆ. ಇವಾಗ ಇದನ್ನ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಓಕೆನಾ? ನೋಡಿ ಈ ರೀತಿ ನಾನು 20 ಮಿನಿಟ್ಸ್ ಬಿಟ್ಟಿದ್ದೀನಿ ಗೈಸ್. ನೀವು ಕೂಡ 20-25 ಮಿನಿಟ್ಸ್ ಬಿಡ್ಬೋದು. ಓಕೆನಾ? ನೋಡಿ ಆಲ್ಮೋಸ್ಟ್ ಎಲ್ಲ ಕಡೆ ಒಣಗಿಬಿಟ್ಟಿದೆ. ಸ್ಕಿನ್ ಒಳಗಡೆ ಮಾಯ್ಶ್ಚರೈಸರ್ ಆಗಿದ್ರೆ ಈ ರೀತಿ ಕ್ರಾಕ್ ಥರ ಕಾಣಿಸ್ತಾ ಹೋಗುತ್ತೆ. ಚಕ್ಳ ಅಂತಾರಲ್ಲ ಅದು ಗೈಸ್. ಇದನ್ನು ತೊಳ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆನಾ? ಆಮೇಲೆ ಯಾವ ರೀತಿ ಆಗಿದೆ ನನ್ನ ಫೇಸ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್. ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಒಂಥರ ಬ್ರೈಟ್ನೆಸ್ ಅನ್ನಿಸ್ತಾ ಇದೆ. ಫೇಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ? ನೋಡಿ ಕತ್ತು ಪಾರ್ಟ್ ಕೂಡ ಚೇಂಜಸ್ ಅನ್ನಿಸ್ತಿದೆ. ಈಗ ನೋಡಿದ್ರಲ್ಲ, ಆಮೇಲೆ ಸಿಗ್ತೀನಿ ಗೈಸ್. ನೋಡಿದ್ರಲ್ಲ, ಇವಾಗೂ ಎಷ್ಟು ಚೇಂಜಸ್ ಅಂತ ಅನ್ನಿಸ್ತಾ ಇದೆ. ನಾನೊಂದು ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ, ಇನ್ನೇನು ಹಚ್ಚಿಲ್ಲ. ನೋಡಿ ಎಷ್ಟು ಚೇಂಜಸ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಓಕೆನಾ? ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನನ್ನ ಒಂದು ಫೇಶಿಯಲ್ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.